ಮಲೆನಾಡಿನ ಸ್ಪೆಷಲ್ ರೆಸಿಪಿ. ಈ ಒಂದು ರೆಸಿಪಿಯನ್ನು ಡಯಾಬಿಟಿಕ್ ಪೇಷಂಟ್ ಕೂಡ ಆರಾಮಾಗಿ ತಿನ್ಬೋದು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೀತಲ್ ಸ್ಟ್ರೀಮ್ಸ್ ಕಿಚನ್. ನಾನು ಶೀತಲ್. ಇವತ್ತಿನ ವಿಡಿಯೋದಲ್ಲಿ ಸಿಹಿ ಕುಂಬಳಕಾಯಿಂದ ಸಿಹಿ ಕಡಬು ಯಾವ ಥರ ಮಾಡೋದಂತ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ಬಾಳೆ ಎಲೆಯನ್ನು ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡು ಈ ಥರ ಗ್ಯಾಸ್ ಮೇಲೆ ಬಿಸಿ ಮಾಡ್ಕೊಳ್ಬೇಕು. ಈ ಥರ ಬಿಸಿ ಮಾಡೋದ್ರಿಂದ ಪಾಕೆಟ್ ಕಟ್ಟುವಾಗ ಬಾಳೆ ಎಲೆ ಕಟ್ಟಾಗಂಗಿಲ್ಲ. ಬಾಳೆ ಎಲೆ ಬಿಸಿ ಆದಮೇಲೆ ಬಾಳೆ ಎಲೆಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಮೊದಲೇ ರೆಡಿ ಮಾಡಿ ಇಟ್ಕೊಳ್ಬೇಕು. ಸಿಹಿ ಕುಂಬಳಕಾಯಿ ಮೇಲಿನ ಬೀಜ ಮತ್ತು ಮೇಲಿನ ಸಿಪ್ಪೆಯನ್ನು ತೆಗೆದು ಇಟ್ಕೊಳ್ಬೇಕು. ಈಗ ಸಿಪ್ಪೆಯನ್ನು ಕೂಡ ತಕ್ಕೊಂಡು ಇಟ್ಕೊಂಡಾಗಿದೆ. ಸಿಹಿ ಕುಂಬಳಕಾಯಿನ ಒಂದೊಂದಾಗಿ ತುರ್ಕೊಂಡು ಇಟ್ಕೊಂಡಾಗಿದೆ. ಸಿಹಿ ಕುಂಬಳಕಾಯಲ್ಲಿ ಸ್ವಲ್ಪ ನೀರಿರುತ್ತೆ, ಸೊ ಅದಕ್ಕೋಸ್ಕರ ಈ ಥರ ಕೈಯಿಂದ ಹಿಚ್ಕೊಂಡು ರಸವನ್ನು ತಕ್ಕೊಂಡು ಇಟ್ಕೊಳ್ಬೇಕು. ಅಳತೆ ನೋಡುವುದಾದರೆ ದೊಡ್ಡ ಕಪ್ಪಿಂದ 3 ಕಪ್ ಆಗಿದೆ. ಈ ಒಂದು ಸಿಹಿ ಕುಂಬಳಕಾಯಿ ಕಡಬನ್ನು ಡಯಾಬಿಟಿಸ್ ಪೇಷಂಟ್ ಕೂಡ ಆರಾಮಾಗಿ ತಿನ್ಬೋದು. ಯಾಕೆಂದರೆ ನಾವು ಇಲ್ಲಿ ಅಕ್ಕಿ ರವೆಯನ್ನು ಯೂಸ್ ಮಾಡ್ತಾ ಇಲ್ಲ, ಬನ್ಸಿ ರವೆ ಅಂದರೆ ಉಪ್ಪಿಟ್ಟು ರವೆ ಬಳಸ್ತಾ ಇದ್ದೀವಿ. 1/4 ಕಪ್ ಉಪ್ಪಿಟ್ಟು ರವೆ ಹಾಕಿದೆ. ಈಗ ಇದಕ್ಕೆ ಏಲಕ್ಕಿ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಈಗ ಇದಕ್ಕೆ 1/2 ಕಪ್ ಬೆಲ್ಲ ಹಾಕ್ಕೊಂಡು ಕಲಿಸ್ಕೊಳ್ಬೇಕು. ನಿಮಗೆ ಜಾಸ್ತಿ ಬೆಲ್ಲ ಬೇಕಾದರೆ ನೀವು ಜಾಸ್ತಿ ಬೆಲ್ಲ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಬೆಲ್ಲ, ರವೆ ಮತ್ತು ತುರಿದ ಸಿಹಿ ಕುಂಬಳಕಾಯಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಸೊ ಮೊದಲೇ ಕಟ್ ಮಾಡಿದ ಬಾಳೆ ಎಲೆ ಮೇಲೆ ತುರಿದ ಸಿಹಿ ಕುಂಬಳಕಾಯಿನ ಹಾಕ್ಕೊಂಡು ಬಾಳೆ ಎಲೆನ ಈ ಥರ ಮಡಚ್ಕೊಳ್ಬೇಕು. ನಿಮ್ಮಲ್ಲಿ ಬಾಳೆ ನಾರಿತ್ತಂದರೆ ಅದನ್ನು ತೊಗೊಂಡು ಕಟ್ಬೋದು. ಇಲ್ಲಾಂದರೆ ಮನೆಯಲ್ಲಿ ಎಲ್ಲರ ಹತ್ರ ನಾರ್ಮಲ್ ದಾರ ಇದ್ದೇ ಇರುತ್ತೆ, ಅದನ್ನು ಕೂಡ ಬಾಳೆ ಎಲೆ ಇದರ ಕಟ್ಬೋದು. ಇದೇ ಥರ ಸಿಹಿ ಕುಂಬಳಕಾಯಿ ಮತ್ತು ಬಾಳೆ ಎಲೆಯಲ್ಲಿ ಇದರ ಪಾಕೆಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಬೇಕು. ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಟು ಅದರ ಮೇಲೆ ಸ್ವಲ್ಪ ನೀರು ಮತ್ತು ಇಡ್ಲಿ ಪಾತ್ರೆಯನ್ನು ಇಟ್ಕೊಳ್ಬೇಕು. ಇಡ್ಲಿ ಪಾತ್ರೆಯಲ್ಲಿ ಒಂದ್ರ ಮೇಲೆ ಒಂದು ಈ ಥರ ಬಾಳೆ ಎಲೆಯನ್ನು ರೆಡಿ ಮಾಡ್ತಾ ಹೋಗಬೇಕು. ಗ್ಯಾಸನ್ನು ಮೀಡಿಯಮ್ ಇಟ್ಕೊಂಡು ಇದನ್ನು ಬೇಯಿಸ್ಕೊಳ್ಬೇಕು. ಈಗ ಕುಕ್ಕರ್ ಲಿಡ್ಡನ್ನು ಮುಚ್ಚಿ ಸೀಟಿಯನ್ನು ತೆಗಿಬೇಕು. ತೆಗೆದು 20 ರಿಂದ 30 ನಿಮಿಷ ಬೇಯಿಸಬೇಕು. 30 ನಿಮಿಷ ಆಗಿದೆ. ಈ ಒಂದು ಸಿಹಿ ಕುಂಬಳಕಾಯಿನ ಬಿಸಿ ಬಿಸಿಯಾಗಿ ತುಪ್ಪ ಜೊತೆ ತಿಂದರೆ ಚೆನ್ನಾಗಿರುತ್ತೆ. ನಾರ್ಮಲ್ ಆಗಿ ಮಲೆನಾಡಲ್ಲಿ ಈ ಒಂದು ಸಿಹಿ ಕುಂಬಳಕಾಯಿನ ರಾತ್ರಿ ಮಾಡಿ ಬೆಳಗಿನ ತಿಂಡಿ ಜೊತೆ ತಿಂತಾರೆ. ಈ ಒಂದು ಸಿಹಿ ಕುಂಬಳಕಾಯಿ ಕಡಬನ್ನ 2 ರಿಂದ 3 ದಿನ ಫ್ರಿಡ್ಜ್ನಲ್ಲಿ ಇಟ್ಕೊಂಡು ತಿನ್ಬೋದು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದರೆ ಫ್ರೆಂಡ್ಸ್, ಫ್ಯಾಮಿಲಿ ಜೊತೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಲೈಕ್ ಮತ್ತು ಕಮೆಂಟನ್ನು ಮಾಡಲಿಕ್ಕೆ ಮರಿಬೇಡಿ. ಯಾರು ಈ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನನ್ನು ಒತ್ತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬರ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.